ಅವರೇ ನೀವ್ ಹೇಳೋದು? ಇವತ್ತು ಪ್ರೋಗ್ರಾಮ್ ಒಪ್ಕೊಂಡಿದ್ದೀರಾ? ಹೌದು. ನೀನ್ ಬಂದ್ ಹಾಡ್ಬೇಕು, ನಡಿ. ಈಗಿಂದೀಗ್ಲೇ ಬಾ ಅಂದ್ರೆ ಹೇಗ್ ಬರ್ಲಿ ಹೇಳಿ? ಅಲ್ದೆ ಮೊದ್ಲಿನ ಹಾಗೆ ನೀವ್ ಕರ್ದಿದ ತಕ್ಷಣ ನನಗ್ ಬರೋಕ್ ಆಗೋದಿಲ್ಲ. ಈಗ ನಾನು ಈ ಮನೆ ಸೊಸೆ ಅಲ್ವಾ? ಮನೆ ಸೊಸೆ ಅಂತ ಕೊಂಬೆನಾದ್ರೂ ಬಂತ ನಿನಗೆ? ನಾನು ಹೇಳಿದ್ದು ಹಾಗಲ್ಲ. ನಾನು ಈ ಮನೆ ಸೊಸೆ ಆದ್ಮೇಲೆ ಈ ಮನೆಯವ್ರಿಗೆ ಹೇಳ್ದೆ ನಿಮ್ ಜೊತೆ ಪ್ರೋಗ್ರಾಮ್ಸ್ಗೆ ಹೇಗ್ ಬರಕ್ಕಾಗತ್ತೆ ಹೇಳಿ? ಮದ್ವೆ ಆದ್ಮೇಲೂ ಕೂಡ ಪ್ರೋಗ್ರಾಮ್ಸ್ ಬರ್ತೀನಿ ಅಂತ ಮದ್ವೆಗ್ ಮೊದ್ಲೇ ಹೇಳಿದ್ಯಲ್ಲ. ಈಗ ಕೂಡ ನಾನ್ ಬರಲ್ಲ ಅಂತ ಹೇಳ್ತಿಲ್ಲ. ಅತ್ತೆ ಮನೆಯವ್ರಿಗೆ ಹೇಳ್ ಬರ್ತೀನಿ ಅಂತಿರೋದು. ಅವ್ರ ಒಪ್ದೇ ಇದ್ರೆ ಬರಲ್ವಾ? ಅವ್ರ ಮಾತಿಗೆ ವಿರುದ್ಧವಾಗಿ ಹೇಗ್ ಬರ್ಲಿ ರೂಪಾರಾಣಿ? ಅದು ಸರಿ ಅಲ್ಲ ಅಲ್ವಾ? ನಮ್ ಹತ್ರ 10 ಲಕ್ಷ ತಗೊಂಡು ಹಾಡ್ತೀನಿ ಅಂತ ಮಾತ್ ಕೊಟ್ಟು ಈಗ ಹೀಗೆ ಮಾತ್ ತಪ್ಪೋದು ಸರಿನಾ? ದಯವಿಟ್ಟು ನಾನು ಹೇಳೋದ್ ಅರ್ಥ ಮಾಡ್ಕೊಳ್ಳಿ. ಮೊದ್ಲು ಈ ವಿಷಯನ ಮಾವಂಗ್ ಹೇಳಿ. ಮಾವನ್ ಅನುಮತಿ ತಗೊಂಡು ನಿಮ್ ಜೊತೆ ಬಂದ್ರೆ ಸರಿ ಅನ್ಸ್ತಿದೆ. ಎಲ್ಲಿಗೆ ಶ್ಯಾಮ? ಎಲ್ಲಿಗೆ? ಡ್ಯಾಡಿ ಅನುಮತಿ ಕೊಟ್ರೆ ಬರ್ತೀನಿ ಅಂತಿದ್ಯಲ್ಲ. ಅದು ಅದು ಅದೇನಪ್ಪ, ನಮ್ ರೂಪಾರಾಣಿ ಪ್ರೋಗ್ರಾಮ್ ಎಲ್ಲೇ ನಡೆದ್ರು ಕೂಡ ಶ್ಯಾಮನ ನಮ್ ಜೊತೆ ಕರ್ಕೊಂಡು ಹೋಗೋದು ನಮ್ಗ್ ಅಭ್ಯಾಸ ಅಲ್ವಾ? ನಮ್ ಪ್ರೋಗ್ರಾಮ್ಸ್ಗೆ ಶ್ಯಾಮ ನಮ್ ಜೊತೆ ಬಂದ್ರೆ ರೂಪಾರಾಣಿ ಚೆನ್ನಾಗ್ ಹಾಡ್ತಾಳೆ ಅನ್ನೋದು ನಮ್ ಸೆಂಟಿಮೆಂಟ್. ಇವತ್ತು ಬನಶಂಕರಿ ಹತ್ರ ಒಂದು ಪ್ರೋಗ್ರಾಮ್ ಒಪ್ಕೊಂಡಿದ್ದೀನಿ. ಸೆಂಟಿಮೆಂಟ್ ಅಲ್ಲಿ ಬಾ ಅಂತ ಕರಿತಾ ಇದ್ದೀನಿ. ಶ್ಯಾಮ ಅಣ್ಣನ್ ಕೇಳಿ ಹೇಳ್ತೀನಿ ಅಂತಿದ್ದಾಳೆ. ಸೆಂಟಿಮೆಂಟ್ ಅಂದ್ರೆ ಅಣ್ಣ ಯಾಕೆ ಬೇಡ ಅಂತಾರೆ? ಡ್ಯಾಡಿ ಬೇಡ ಅಂದಿದ್ರು ನಾನ್ ಮಾತ್ರ ಬೇಡ ಅಂತೀನಿ ಆಂಟಿ. ಇದಕ್ ಮೊದಲು ಶ್ಯಾಮ ಶಹನಾಯಿ ನಾರಾಯಣ ಅವ್ರ ಮಗಳು, ಈಗ ಆನಂದ ಗಜಪತಿ ವರ್ಮ ಅವ್ರ ಸೊಸೆ. ಶಹನಾಯಿ ನಾರಾಯಣ ಅವ್ರ ಮಗಳಾಗಿದ್ದಾಗ ರೂಪಾರಾಣಿ ಅಸಿಸ್ಟೆಂಟ್ ಹಾಗೆ ರೂಪಾರಾಣಿ ಪ್ರೋಗ್ರಾಮಿಗೆ ಹೋದ್ರೆ ಯಾರು ಏನು ಅನ್ಕೊಳ್ಳಲ್ಲ. ಆದ್ರೆ ಆನಂದ ಗಜಪತಿ ವರ್ಮ ಸೊಸೆ ಆದ್ಮೇಲೆ ಶ್ಯಾಮ ರೂಪಾರಾಣಿ ಪ್ರೋಗ್ರಾಮಿಗೆ ಬಂದು ರೂಪಾರಾಣಿ ಅಸಿಸ್ಟೆಂಟ್ ತರ ರೂಪಾರಾಣಿ ಲಗೇಜ್ ಹೊರ್ತಾ ಇದ್ರೆ ನಮ್ ಬಗ್ಗೆ ಜನರು ತುಂಬಾ ಕೆಟ್ಟದಾಗಿ ಮಾತಾಡ್ಕೋತಾರೆ. ನಮ್ ಮರ್ಯಾದೆಗೆ ಸಮಸ್ಯೆ ಆಗೋ ಹಾಗೆ ಆ ರೀತಿ ಕೆಲ್ಸನ ಈ ಮನೆ ಸೊಸೆ ಮಾಡಬಾರ್ದು. ಹಾಗಲ್ಲ ಅಖಿಲ್. ಪ್ಲೀಸ್ ದಯವಿಟ್ಟು ಈ ವಿಷಯದಲ್ಲಿ ಇನ್ನೇನು ಮಾತಾಡ್ಬೇಡಿ. ಇನ್ಯಾವತ್ತು ನಿಮ್ ಜೊತೆಗೆ ನಿಮ್ ಪ್ರೋಗ್ರಾಮ್ಸ್ಗೆ ಶ್ಯಾಮನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೋಬೇಡಿ. ರೂಪಾರಾಣಿಗೆ ಒಬ್ರು ಒಳ್ಳೆ ಅಸಿಸ್ಟೆಂಟ್ನ ಹುಡುಕೊಳ್ಳಿ. ಶ್ಯಾಮ ಬಾ. ಓಹೋ, ನಿನ್ನೆ ಗೌರಮ್ಮ ಅಷ್ಟು ಅವಸರದಲ್ಲಿ ಬಂದು ಶ್ಯಾಮನ್ ಬಗ್ಗೆ ಕೇಳಿದ್ದು ಈ ಪ್ರೋಗ್ರಾಂ ವಿಷಯಕ್ಕೆ ಅಂತ ಆಯ್ತು. ಏನ್ ಮಮ್ಮಿ ಹೀಗಾಗ್ಬಿಡ್ತು? ಅಂದ್ರೆ ಇನ್ ಮುಂದೆ ಶ್ಯಾಮ ನನ್ ಹಿಂದೆ ನಿಂತ್ಕೊಂಡು ಹಾಡಕ್ ಬರಲ್ವಾ? ಇನ್ ಮುಂದೆ ನನ್ ಕರಿಯರ್ ನಾಶ ಆದ ಹಾಗೇನಾ? ನೀನೇನ್ ಟೆನ್ಷನ್ ಮಾಡ್ಕೋಬೇಡ ರೂಪಾ, ಹಾಗೇನು ಆಗಲ್ಲ. ಶ್ಯಾಮನ ಆ ಪ್ರೋಗ್ರಾಮ್ಗೆ ಹೇಗ್ ಕರೆಸ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನ್ ಬಾ.
ಶಿವರಾತ್ರಿ ಹತ್ರ ಹೋಗ್ಬೇಕು. ಶ್ಯಾಮ, 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 ಶಾಪಿಂಗಿಗೆ ಟೈಮ್ ಆಗ್ತಿದೆ, ಬಾ. ಅದ್ಗೆ ಶ್ಯಾಮ ಎಲ್ಲಿ? ಏನೋ ಅಖಿಲ್, ನನಗ್ ಗೊತ್ತಿಲ್ಲ. ಶಾಪಿಂಗಿಗೆ ಹೋಗ್ಬೇಕು, ರೆಡಿ ಆಗಿರು ಅಂತ ಹೇಳಿದ್ದೆ. ಅದ್ಗೆ ಎಲ್ಲಿ ಹೋದ್ಲು ಅವಳು? ಅವಳು ಎಲ್ಲಿಗೆ ಹೋಗಿದ್ದಾಳೋ ಏನೋ, ನನಗೇನ್ ಹೇಳ್ ಹೋಗ್ತಾಳ? ವೈದೇಹಿ ಅಕ್ಕಂಗಾದ್ರೆ ಹೇಳ್ ಹೋಗ್ತಾಳೆ. ಏನ್ ಐಶ್ವರ್ಯ? ಶಾಪಿಂಗ್ ಹೋಗ್ಬೇಕು ಅಂತ ಅಖಿಲ್ ರೆಡಿ ಆಗಿದ್ದಾನೆ. ಶ್ಯಾಮ ಮನೇಲೇ ಇಲ್ಲ. ಎಲ್ಲಿಗೆ ಹೋಗಿದ್ದಾಳೆ ಅಂತ ನಿನಗೆ ಹೇಳಿರ್ತಾಳಲ್ವಾ? ಇಲ್ವಲ್ಲ, ನನ್ಗೇನು ಹೇಳಲಿಲ್ಲ. ಅದೇನಕ್ಕ ಹಾಗಂತಿದ್ಯಾ? ಬೆಳಿಗ್ಗೆ ನೀನು ಶ್ಯಾಮ ಹೊರಗಡೆ ಮಾತಾಡ್ಕೋತಿದ್ರಲ್ಲ. ಅದೇ ಗೌರಮ್ಮ ಇಲ್ಲಿಂದ ಹೋದ್ಮೇಲೆ ನೀನು ಶ್ಯಾಮ ಏನೋ ಮಾತಾಡ್ತಿದ್ರಲ್ಲ. ಗೌರಮ್ಮ ಅವ್ರನ್ನ ನೋಡಿದಾಗ ಅವಳ ಅಪ್ಪ ಅಮ್ಮ ನೆನ್ಪಾದ್ರು ಅಂತ ಹೇಳಿದ್ಲು. ಅದನ್ ಬಿಟ್ರೆ ಅವಳು ಹೊರಗಡೆ ಹೋಗೋ ವಿಷಯ ಏನೂ ಹೇಳಲಿಲ್ಲ. ನಾನ್ ನಂಬಲ್ಲ ಅಕ್ಕ, ನಿನ್ಗೆ ಹೇಳಿರ್ತಾಳವಳು. ನೀನೇ ಸುಳ್ಳು ಹೇಳ್ತಿದ್ಯಾ. ಐಶ್ವರ್ಯ, ಏನಾಗಿ ಮಾತಾಡೋದು? ವೈದೇಹಿ ಯಾಕಾಗ ಸುಳ್ಳು ಹೇಳ್ತಾಳೆ? ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳ್ತಾಳೆ, ಇಲ್ದಿದ್ರೆ ಇಲ್ಲ ಅಂತಾಳೆ. ಸುಳ್ಳು ಹೇಳೋ ಅಗತ್ಯ ಅವಳಿಗೇನಿದೆ? ಇದೇ ಬಾವಾ, ಸುಳ್ಳು ಹೇಳೋ ಅಗತ್ಯ ಅಕ್ಕಂಗೆ ಇದೆ. ಏನ ಅಗತ್ಯ? ಶ್ಯಾಮನ್ನ ಕಾಪಾಡೋದು. ಅಖಿಲ್ ಬರೋ ಟೈಮ್ಗೆ ಶ್ಯಾಮ ಮನೇಲಿಲ್ದೆ ಹೊರಗಡೆ ಹೋದ್ರೆ ಶ್ಯಾಮಂಗೆ ಅಖಿಲ್ ಬೈತಾನೇನೋ ಅಂತ ಎಲ್ಲಿ ಹೋಗಿದ್ದಾಳೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಿರ್ಬೋದಲ್ಲ. ಇಲ್ಲ, ನಾನ್ ನಿಜಾನೇ ಹೇಳಿದ್ದು. ಶ್ಯಾಮ ಎಲ್ಲಿ ಹೋಗಿದಾಳೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಹೌದಾ? ಓಕೆ. ನಮ್ಮಿಬ್ಬರಿಗೂ ಗೊತ್ತಾಗ್ದಾಗೆ ಶ್ಯಾಮ ಹೊರಗೆ ಹೋಗಿದ್ದಾಳೆ ಅಂದ್ರೆ ಅರ್ಥ ಆಯ್ತು. ಶ್ಯಾಮ ಎಲ್ಲಿಗೆ ಹೋಗಿದ್ದಾಳೋ ನನಗ್ ಗೊತ್ತಾಯ್ತು. ಎಲ್ಲಿಗೆ ಹೋಗ್ತಾಳೆ ಅದ್ಗೆ? ಇನ್ನೆಲ್ಲಿಗೆ? ಗೌರಮ್ಮ ಅವರ ಪ್ರೋಗ್ರಾಮ್ಗೆ. ರೂಪಾರಾಣಿ ಅಸಿಸ್ಟೆಂಟ್ ಆಗಿ ಆ ಪ್ರೋಗ್ರಾಮ್ಗೆ ಹೋಗಿ ಅವ್ರ ಲಗೇಜ್ನ ಹೊರಬೇಕಲ್ಲ, ಅದಕ್ಕೆ ಅಲ್ಲಿಗೆ ಹೋಗಿರ್ತಾಳೆ. ನಾನ್ ಬೇಡ ಅಂತ ಹೇಳಿದ್ಮೇಲೂ ಕೂಡ ಯಾಕೆ ಹೋಗ್ತಾಳೆ? ಕೃಷ್ಣ, ಗೌರಮ್ಮ ಅವ್ರ ಪ್ರಾಣ ಕಾಪಾಡೋದಕ್ಕೋಸ್ಕರನೇ ನಾನು ಹೀಗೆ ಹೋಗ್ತಿದ್ದೀನಿ ಹೊರತು ಅಖಿಲ್ ಅವ್ರ ಮಾತಿನ ಮೀರಿ ಹೋಗ್ತಿಲ್ಲ. ನಾನ್ ನಂಬಲ್ಲ. ಶ್ಯಾಮ ನನ್ನ ಮಾತು ತಳ್ಳಿ ಹಾಕಿ ಆ ಪ್ರೋಗ್ರಾಮಿಗೆ ಹೋಗಿರ್ತಾಳೆ ಅಂದ್ರೆ ನಾನು 100% ನಂಬಲ್ಲ. ನಾನು 200% ನಂಬ್ತೀನಿ. ನಿಮ್ದು ಅನುಮಾನ ಅಂತ ಪ್ರೂವ್ ಮಾಡಬೇಕು ಅಂದ್ರೆ, ಶ್ಯಾಮ ನನ್ನ ನಂಬಿಕೆ ಉಳಿಸ್ಕೋತಾಳೆ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ನಾವು ಆ ಪ್ರೋಗ್ರಾಮಿಗೆ ಹೋಗ್ಬೇಕು. ಓಕೆ, ಹೋಗೋಣ. ನಾನು ಕೂಡ ರೆಡಿ. ಹಾಗಾದ್ರೆ ಬನ್ನಿ. ನಿಮ್ಮ ಅನುಮಾನ ಗೆಲ್ಲತ್ತೋ ನನ್ನ ನಂಬಿಕೆ ಗೆಲ್ಲತ್ತೋ ನೋಡೋಣ. ನಡಿ. ನೀನು ಬೇಡ ಅಂತ ಹೇಳಿದ್ಮೇಲೂ ಶ್ಯಾಮನ್ ಯಾಕೆ ಕರ್ಕೊಂಡ್ ಬರ್ತೀನಿ? ಆದ್ರೆ ಶ್ಯಾಮನೇ ಇಲ್ಲಿಗೆ ಬಂದಿರ್ಬೋದಲ್ವಾ? ಇಲ್ಲ ಅತ್ಗೆ, ಶ್ಯಾಮ ನಾನು ಬೇಡ ಅಂದ್ಮೇಲೆ ಇಲ್ಲಿಗೆ ಬರಲ್ಲ. ಓಕೆ.
ಅತ್ಗೆ ಸಿಕ್ಕದ್ಲ ಅತ್ಗೆ? ಇಲ್ಲ. ನಾನು ಹೇಳಿದೆ ತಾನೆ ಅವಳು ಇಲ್ಲಿಗೆ ಬಂದಿರಲ್ಲ ಅಂತ. ನನಗ್ ಯಾಕೋ ನಂಬಕ್ಕಾಗ್ತಿಲ್ಲ. ಒಂದ್ಸಲ ಫೋನ್ ಮಾಡು. ಈಗ ಅಖಿಲ್ ಫೋನ್ ಮಾಡಿದ್ರೆ ಕ್ಯಾಬಿನಿಂದ ಶ್ಯಾಮ ಫೋನು ರಿಂಗ್ ಆಗತ್ತೆ, ಆಮೇಲೆಲ್ಲ ಮುಳುಗ್ ಹೋಗತ್ತೆ. ಏನ್ ಯೋಚನೆ ಮಾಡ್ತಿದ್ಯಾ? ಫೋನ್ ಮಾಡು. ಹಾ, ಅವಳು ಎಲ್ಲಿದ್ದಾಳೋ ಗೊತ್ತಾಗತ್ತೆ ಅಲ್ವಾ? ಮಾಡು, ಫೋನ್ ಮಾಡು. ಓಕೆ, ಮಾಡ್ತೀನಿ. ಸ್ಪೀಕರ್ ಆನ್ ಮಾಡು. ಅಮ್ಮ, ಅಖಿಲ್ ಅವ್ರು ಫೋನ್ ಮಾಡ್ತಿದ್ದಾರೆ. ಹಲೋ ಶ್ಯಾಮ, ಹೇಳಿರಿ. ಎಲ್ಲಿದ್ಯಾ ಶ್ಯಾಮ? ಅದು ಕೇಳ್ತಿರೋದ್ ನಿನ್ನೆ. ಎಲ್ಲಿದ್ಯಾ? ಮಸಾಲೆಗಳನ್ನ ತರಕ್ ಹೋಗ್ಬೇಕು ಅಂತ ಅಖಿಲ್ ಹೇಳಿದ್ದ ಅಲ್ವಾ? ಅವ್ನ್ ಬರೋಷ್ಟ್ರಲ್ಲಿ ನೀನ್ ಮನೇಲಿಲ್ದೆ ಎಲ್ಲಿಗ್ ಹೋಗಿದ್ದೆ? ಮಸಾಲ ತಗೊಳ್ಳೋದಿಕ್ಕೆ ಹೋಗಿದ್ದೆ ಅಕ್ಕ. ಅಂದ್ರೆ ಶ್ಯಾಮ ಕ್ಯಾಬಿನಿಂದ ಹೋಗಿದ್ದಾಳೆ ಅಂತಾಯ್ತು. ಸದ್ಯ ಬದುಕೊಂಡೆ. ಹೌದಾ? ಮಸಾಲೆಗಳನ್ನ ತರಕ್ ಹೋಗಿದ್ಯಾ? ಹೌದಕ್ಕ, ಅವ್ರಿಗಿವತ್ತು ತುಂಬಾ ಕೆಲ್ಸ ಇದೆ ಅಂದಿದ್ರು. ಅವ್ರಿಗೆ ತೊಂದರೆ ಕೊಡೋದ್ ಯಾಕೆ ಅಂತ ನಾನೇ ತಗೊಂಡ್ ಬರೋದಿಕ್ಕೆ ಶಾಪಿಗೆ ಬಂದೆ. ನಿಜವಾಗ್ಲೂ ನೀನು ಮಸಾಲೆಗಳನ್ನ ತರಕ್ಕೆ ಹೋಗಿದ್ಯಾ? ಹೌದಕ್ಕ, ನಾನ್ ಶಾಪಲ್ಲೇ ಇದ್ದೀನಿ. ಹೌದಾ? ಹಾಗಾದ್ರೆ ಇರು, ನಾನೇ ವಿಡಿಯೋ ಕಾಲ್ ಮಾಡ್ತೀನಿ. ಅಯ್ಯೋ, ಈಗೇನಾದ್ರೂ ವಿಡಿಯೋ ಕಾಲ್ ಮಾಡಿದ್ರೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗೋಗುತ್ತೆ. ಇಲ್ಲಿ ನೋಡಕ್ಕ, ಮಸಾಲ ಪ್ಯಾಕೆಟ್ಗಳು. ನಾನ್ ಶಾಪಲ್ಲೇ ಇದ್ದೀನಿ. ಇಲ್ಲಿ ನೋಡಿ. ಓಕೆ. ಶ್ಯಾಮ, ಶಾಪಿಂಗ್ ಆಯ್ತು ಅಲ್ವಾ? ನೀನೀಗ ಬೇಗ ಮನೆಗೆ ಬಂದ್ಬಿಡು. ಸರಿ, ಬರ್ತೀನಿ. ಈಗ್ಲಾದ್ರೂ ನಂಬ್ತೀರಾ ಅತ್ಗೆ ಶ್ಯಾಮ ಇಲ್ಲಿಗೆ ಬರ್ಲಿಲ್ಲ ಅಂತ? ಶಾಪಿಂಗಿಗೆ ಹೋಗಿದ್ದಾಳೆ ಅಂತ? ಬಾ. ಬಂದಿದ್ ಗಂಡ ಅಂತ ಹಾಗೆ ಹೊರಟೋಯ್ತು. ಇದೇನು ಇನ್ನು ಎಲೆ ಒಣಗ್ತಿಲ್ವಲ್ಲ? ಇಷ್ಟೊತ್ತಿಗಾಗ್ಲೇ ಎಲ್ಲ ಎಲೆಗಳು ಉದ್ರೋಕ್ ಶುರುವಾಗ್ಬೇಕಾಗಿತ್ತು. ಮಾಂಗಲ್ಯ ದೇವತಾಭ್ಯೋ ನಮಃ. ಎದ್ದೇಳಪ್ಪ. ಇದನ್ನ ತಗೊಳಪ್ಪ. ಮಾಂಗಲ್ಯ ಮುಹೂರ್ತೋಸ್ತು ಸುಮೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಎಲ್ರೂ ನಮಸ್ಕಾರ ಮಾಡ್ಕೊಳ್ಳಿ. ಅಮ್ಮ ನಮಸ್ಕಾರ ಮಾಡ್ಕೊಳಮ್ಮ. ಓಂ ಅಯಂ ಮುಹೂರ್ತಸ್ಸು ಮುಹೂರ್ತೋಸ್ತು ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತ ಅನುಕೂಲ್ಯತಾ ಫಲಸಿದ್ಧಿರಸ್ತು. ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಣ ಹೇತುನಾ ಕಂಠೇ ಭದ್ರಾಮಿ ಶುಭಗೆ ತ್ವಂದೇವ ಶರದಾಂ ಶತಂ.
ಮಾಂಗಲ್ಯಧಾರಣ ಮುಹೂರ್ತಸ್ಸು ಮುಹೂರ್ತೋಸ್ತು. ಇದನ್ನ ತಗೊಳಪ್ಪ. ಅಮ್ಮ, ಇನ್ನು ನಿಮ್ಮ ಸೊಸೆ ಕೃಷ್ಣಲಾಲಿ ಕಾರ್ಯಕ್ರಮನ ಮಾಡಬಹುದು. ಈ ಬಾಲಕೃಷ್ಣನ ತೊಟ್ಟಲ್ಲಿ ಹಾಕಿ ಕೃಷ್ಣಲಾಲಿ ಕಾರ್ಯಕ್ರಮ ಮಾಡಿದ್ರೆ ವರ್ಷ ಕಳೆಯೋದ್ರಲ್ಲಿ ನಿಮ್ಮ ಮನೆಯಲ್ಲಿ ತೊಟ್ಟಲನ್ನ ಕಟ್ತೀರಾ. ಶುರು ಮಾಡು ಐಶ್ವರ್ಯ, ಬಾ. ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ನಡೀತು. ಕೆಮಿಕಲ್ಸ್ನ ಸ್ಪ್ರೇ ಮಾಡಿದ್ರು ಕೂಡ ತುಳಸಿ ಗಿಡ ಯಾಕೆ ಬಾಡ್ ಹೋಗ್ಲಿಲ್ಲ? ಇದೆಲ್ಲ ಆ ತುಳಸಿ ಮಹಿಮೆನಾ? ಅಕ್ಕ, ಅರುಣ್ ಬಾವ ಹೊರಗಡೆ ಹೋಗಿದ್ರಿಂದ ತುಳಸಿ ಕಲ್ಯಾಣ ನಿಂತ್ ಹೋಗತ್ತಲ್ಲ ಅಂತ ನೀವ್ ತುಂಬಾ ನೊಂದ್ಕೊಂಡಿದ್ರಲ್ವಾ? ಈಗ ತುಳಸಿ ಕಲ್ಯಾಣ ಆಯ್ತು, ಸಂತೋಷ ಅಲ್ವಾ ನಿಮ್ಗೆ? ನೀವ್ ಅನ್ಕೊಂಡ್ ಹಾಗೆ ನಾನು ಕೂಡ ತುಳಸಿ ಕಲ್ಯಾಣ ನಿಂತ್ ಹೋಗತ್ತೇನೋ ಅನ್ಕೊಂಡಿದ್ದೆ. ಹಾಗ್ಯಾಕ್ ಅನ್ಕೊಂಡೆ ನೀನು? ಮದುಮಗಳನ್ ಕರ್ಕೊಂಡ್ ಬರೋದಿಕ್ಕೆ ನಾನು ಅಖಿಲ್ ಅವರು ಅಲ್ಲಿ ಹೋದಾಗ ತುಳಸಿ ಗಿಡದಲ್ಲಿ ತುಂಬಾ ಎಲೆ ಒಣಗೋಗಿತ್ತು. ಅಯ್ಯೋ, ಇದೇನು ರೀ? ಇಲ್ಲಿ ನೋಡಿ, ಎಲೆ ಎಲ್ಲ ಒಣಗೋಗಿದೆ. ಏನೋ ಕೆಮಿಕಲ್ ವಾಸನೆ ಬರ್ತಾ ಇದೆ. ತೋಟದಲ್ಲಿ ಎಲ್ಲಾ ಗಿಡಕ್ಕೂ ಔಷಧಿ ಹೊಡೆದಿರ್ಬೇಕೇನೋ ರೀ. ಔಷಧಿ ಹೊಡೆದ್ರೆ ಎಲೆ ಯಾಕೆ ಒಣಗಿ ಹೋಗುತ್ತೆ? ಏನೋ ನಡೆದಿದೆ ಅನ್ಸುತ್ತೆ. ಈ ತುಳಸಿ ಗಿಡ ಇಲ್ದಿದ್ರೆ ಇವಾಗ ಕಲ್ಯಾಣ ಹೇಗ್ ನಡೆಯುತ್ತೆ? ಅಲ್ಲಿ ತೋಟದಲ್ಲಿ ಇನ್ನೂ ಚೆನ್ನಾಗಿರೋ ಗಿಡ ಇದೆ, ನಾನು ಹೋಗಿ ತಗೊಂಡ್ ಬರ್ತೀನಿ. ಸರಿ. ಹೀಗೆ ತುಳಸಿ ದೇವಿ ನಮ್ ಕೈಲಿ ಕಲ್ಯಾಣ ಮಾಡಿಸ್ಕೊಂಡ್ಲು. ರೀ, ಕಾಫಿ ತಗೊಳ್ಳಿ. ಏನ್ರಿ, ಬೆಳಗ್ಗೆನೆ ನಮ್ ಫ್ಯಾಕ್ಟ್ರಿ ವರ್ಕರ್ಸ್ ಬರ್ತಿದಾರಲ್ಲ? ನಮಸ್ತೆ ಸರ್. ನಮಸ್ತೆ. ಏನು ಬೆಳಗ್ಗೆನೆ ಈ ಕಡೆ ಬಂದಿದ್ದೀರಿ? ಫ್ಯಾಕ್ಟ್ರಿಲಿ ಏನಾದರೂ ಪ್ರಾಬ್ಲಮಾ? ನಿಮ್ಮ ಮ್ಯಾನೇಜ್ಮೆಂಟಲ್ಲಿ ನಡೆಯೋ ಫ್ಯಾಕ್ಟ್ರಿಲಿ ಪ್ರಾಬ್ಲಮ್ ಏನಿರುತ್ತೆ ಸರ್?
ನಮ್ಮ ಕೆಲಸಗಾರರು ಒಳ್ಳೇದಕ್ಕೆ ಅಂತಾನೆ ನೀವು ಯಾವಾಗಲೂ ಯೋಚನೆ ಮಾಡೋರು. ಹಾ, ಓಕೆ. ಇಷ್ಟಕ್ಕೂ ಏನ್ ಕೆಲಸದ ಮೇಲೆ ಬಂದಿದ್ದು? ನಿಮ್ಗೊಂದು ಚಿಕ್ಕ ಸನ್ಮಾನ ಮಾಡೋಣ ಅಂತ ಬಂದಿದ್ದು ಸರ್. ಸನ್ಮಾನನ? ನೀವು ಸಿದ್ದಪ್ಪ ಕಂಪ್ನಿ ತಗೊಂಡು ನಮ್ಮ ಪ್ರೊಡಕ್ಷನ್ನ ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ಸೇಲ್ಸ್ ಚೆನ್ನಾಗಿರೋದಕ್ಕೆ ನಮಗೆಲ್ಲ 3 ತಿಂಗಳು ಬೋನಸ್ ಬೇರೆ ಕೊಟ್ಟಿದ್ದೀರಾ ಸರ್. ನಮ್ಮನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ನಿಮಗೆ ಒಂದು ಚಿಕ್ಕ ಸನ್ಮಾನ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್. ತಗೊಂಡು ಬನ್ನಿ. ಸರ್, ನೀವು ಮೇಡಮ್ ಅವ್ರ ಅಕ್ಕಪಕ್ಕ ಕೂತ್ಕೊಂಡ್ರೆ. ನೀವು ಹಾರ ಹಾಕ್ಬೇಕಾಗಿರೋದು, ಸನ್ಮಾನ ಮಾಡ್ಬೇಕಾಗಿರೋದು ನಮ್ಗಲ್ಲ. ನಿಮ್ಗಲ್ವಾ? ಬೇರೆ ಯಾರಿಗೆ ಸರ್? ಹೇಳ್ತೀನಿ. ಅಖಿಲ್, ಅಪ್ಪ ಅಖಿಲ್, ಶ್ಯಾಮ, ಅಮ್ಮ ಶ್ಯಾಮ, ಇಬ್ರು ಬನ್ನಿ ಇಲ್ಲಿಗೆ. ಏನ್ ಡ್ಯಾಡಿ? ಸಿದ್ದಪ್ಪ ಮಸಾಲಾ ಕಂಪನಿ ನಮ್ ಸ್ವಂತ ಕಂಪನಿ ಆಗೋದಿಕ್ ಕಾರಣ ನಮ್ಮ ಅಖಿಲ್ಲು ಮತ್ತೆ ಶ್ಯಾಮ. ನೀವು ಹಾರ ಹಾಕ್ಬೇಕಾಗಿರೋದು, ಸನ್ಮಾನ ಮಾಡ್ಬೇಕಾಗಿರೋದು ಅವರಿಬ್ಬರಿಗೆ. ಅದ್ಯಾಕ್ ಡ್ಯಾಡಿ ಹಾಗೆ ಹೇಳ್ತಿದ್ದೀರಾ? ಹೌದು ಕಣೋ, ನಿಮ್ಗೆ ಮಾಡಬೇಕು. ಆವತ್ತು ಶ್ಯಾಮ ಅಷ್ಟು ಕಷ್ಟಪಟ್ಟು ನಿನಗೆ ಲ್ಯಾಪ್ಟಾಪ್ ತಂದ್ಕೊಡ್ದೇ ಇದ್ದಿದ್ರೆ ನೀನು ಕೊಟೇಶನ್ ಕೊಡೋಕ್ಕೂ ಆಗ್ತಿರ್ಲಿಲ್ಲ, ಆ ಕಂಪ್ನಿ ನಮ್ಗೆ ಸ್ವಂತನೂ ಆಗ್ತಿರ್ಲಿಲ್ಲ. ಸೊ ಈ ಸನ್ಮಾನಕ್ಕೆ ನೀವೇ ಅರ್ಹರು. ಬಾಪ. ಬಾ ಅಖಿಲ್. ಬಾಮ್ಮ ಶ್ಯಾಮ, ಬಾ. ಶ್ಯಾಮ, ಕೂತ್ಕೋ. ಶುರು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅವತ್ತು ನಾವು ಹೋಗಿದ್ದಿದ್ರೆ ಈ ಸನ್ಮಾನ ನಮಗಾಗ್ತಿತ್ತು. ನಾವು ಹೈದರಾಬಾದ್ ಹೋದ ಮಾತ್ರಕ್ಕೆ ಸನ್ಮಾನ ನಡೆಯಲ್ಲ. ಆ ಕಂಪ್ನಿನ ಕೊಂಡ್ಕೊಂಡಿದ್ರೆ ನಡೀತಾ ಇತ್ತು. ಅದನ್ನು ಅವ್ರು ಸಾಧಿಸಿರೋದಕ್ಕೇನೆ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನಿಜ ಅಂದ್ರೆ ಇದು ನಮ್ಮಿಬ್ರು ಗೆಲುವಲ್ಲ ಅಣ್ಣ, ಈ ಕುಟುಂಬದ ಗೆಲುವು. ಮನೇಲಿ ಯಾರಾದ್ರೂ ಗೆದ್ರು ಕೂಡ ಆ ಮನೆನೇ ಗೆದ್ದ ಹಾಗೆ. ಆ ಮನೆ ಜನರಿಗೆ ಸೇರ್ಬೇಕು. ಏನಣ್ಣ, ಅದ್ಗೆ ಏನೋ ಹೇಳ್ತಿದ್ರು ಅನ್ಸುತ್ತೆ. ಏನೋ ಹೇಳ್ತಿರ್ತಾಳೆ ಬಿಡು, ಅದನ್ನ ನಾವು ಕೇಳಕ್ ಹೋಗ್ಬಾರ್ದು. ಅಮ್ಮ ವೈದೇಹಿ, ನಮ್ಮ ವರ್ಕರ್ಸ್ ಎಲ್ಲ ತಿಂಡಿ ತಿನ್ಕೊಂಡು ಹೋಗ್ತಾರೆ, ಅದಕ್ಕೆ ಏರ್ಪಾಟ್ ಮಾಡಮ್ಮ. ಅಯ್ಯೋ, ಅದೆಲ್ಲ ಬೇಡ ಸರ್. ಬೇಡ ಅಂತಿರಲ್ಲ, ಅಪರೂಪಕ್ಕೆ ಮನೆಗೆ ಬಂದಿದ್ದೀರಿ, ತಿಂಡಿ ತಿನ್ಕೊಂಡು ಹೋಗಿ.